ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಮಹೇಶ್ ತೆಂಗಿನಕಾಯಿ ಕಿಡಿ. ಧಾರವಾಡದಲ್ಲಿ ನಾಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ತುಂಬಿದ ಸಾಧನಾ ಸಮಾವೇಶ ಮಾಡುತ್ತಿದೆ. ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಎಂದು ಎಲ್ಲರಿಗೂ ಗೊತ್ತಿದೆ. ಆಪರೇಷನ್ ಸಿಂಧೂರ್ ದೇಶದಲ್ಲಿ ಆಗಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಏನು ಮಾಡಿದೆ ಎಂದು ಕಾಂಗ್ರೆಸ್ ಪಕ್ಷ 2 ವರ್ಷ ಸಂಭ್ರಮ ಆಚರಣೆ ಮಾಡುತ್ತಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಹಗರಣ ಬಗ್ಗೆ ಮಾತಾಡಲಿ, ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡಲಿ. ಇವತ್ತು 15,568 ಕೋಟಿ ರೂಪಾಯಿ ಒಂದು ಹಗರಣದ ಶಂಕೆ ಮೂಡ್ತಾ ಇದೆ. ಇದರಲ್ಲಿ ಸ್ಮಾರ್ಟ್ ಮೀಟರ್ನ ಹೆಸರಿನಲ್ಲಿ ಇವತ್ತು ಸುಮಾರು 15,568 ಕೋಟಿ ಹಗರಣದ ಶಂಕೆ ನಾನು ಹೇಳ್ತಾ ಇರೋದು. ಇದರಲ್ಲಿ ಸಚಿವ ಜಾರ್ಜ್ ಅವರ ಪಾತ್ರ ಅಂತಕ್ಕಂಥದ್ದು ಬರ್ತಾ ಇದೆ. ಇದರ ಬಗ್ಗೆ ನಾಳೆ ನೀವು ಮಾತಾಡ್ತೀರಿ. ಹಾಗಾದರೆ 2 ವರ್ಷದ ನಿಮ್ಮ ಅಧಿಕಾರಾವಧಿಯಲ್ಲಿ ಇದ್ರ ಬಗ್ಗೆ ಮಾತಾಡ್ರಿ, ಏನೇನಾಗೈತೆ ಅಂತಂದೇಳಿ. ಈ ರೀತಿ ಹಗರಣಗಳ ಸರಮಾಲೆಯನ್ನು, ಭ್ರಷ್ಟಾಚಾರನ ಹೊತ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವ ನೈತಿಕತೆಯಿಂದ 2 ವರ್ಷದ ಸಮಾವೇಶವನ್ನು ಮಾಡಕೊಂಟಾರ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕು. ಇನ್ನೊಂದು 75 ಕೋಟಿ ರೂಪಾಯಿ ಹಗರಣಗಳ ಬಗ್ಗೆ ಈಗಾಗಲೇ ನಮ್ಮ ರವಿಕುಮಾರ್ ಅವರು ಮಾತಾಡಿದ್ದಾರೆ. ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡ್ ಅವರ ಇದ್ರ ಹೊಣೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಎತ್ತಿದ್ದಾರೆ. ಅದ್ರ ಬಗ್ಗೆ ಇನ್ನೂವರೆಗೂ ಕೂಡ ಕ್ಲಾರಿಫಿಕೇಷನ್ ಇಲ್ಲ. ಯಾಕೆ ಕ್ಲಾರಿಫಿಕೇಷನ್ ಕೊಡ್ತಾ ಇಲ್ಲ? ಜಗತ್ತಿಂದ ಎಲ್ಲ ಮಾತಾಡುವಂಥ ಪ್ರಯತ್ನ ಮಾಡ್ತೀರಿ, ಇಡೀ ಜಗತ್ತು ವಿಶ್ವ ನಂದ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತೀರಿ. ಮೋದಿಯವ್ರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತೀರಿ, ರಾಹುಲ್ ಗಾಂಧಿಯವರು ದಡ್ರ ಅಂತ ಹೇಳ್ತೀರಿ. ಹೇಳತಕ್ಕಂಥ ಇವರು ಇದ್ರ ಬಗ್ಗೆನೂ ಮಾತಾಡ್ರಿ, ಏನಾಗೈತೆ ಅಂತಂದೇಳಿ ಸ್ಪಷ್ಟೀಕರಣ ಕೊಡುವಂಥ ಪ್ರಯತ್ನ ಮಾಡಲಿ. ಗುತ್ತಿಗೆದಾರರು ಇವತ್ತು ಹೇಳಿದಾರ ನಮಗೆ 60% ಕಮಿಷನ್ ಆಗ್ತಾ ಇದೆ ಅಂತಂದೇಳಿ. ಬಿಲ್ ಪಾಸ್ ಮಾಡೋಕ್ಕೆ ಇವತ್ತು ದುಡ್ಡು ಕೊಡಬೇಕು. ಯಾವುದಕ್ಕೂ ಕೂಡ ದುಡ್ಡಿಲ್ಲ, ಏನು ಆಗ್ಲಾರ್ದಂಥ ಸರ್ಕಾರ ಇವತ್ತು 2 ವರ್ಷದಲ್ಲಿ ಅತಿ ಭ್ರಷ್ಟ ಸರ್ಕಾರ ಅಂತಂದ್ರೆ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಇದ್ದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ವಿಶೇಷವಾಗಿ ಮತ್ತು ಮುಸ್ಲಿಮರ ತುಷ್ಟೀಕರಣ, ಇವತ್ತು ಮುಸ್ಲಿಮರ ತುಷ್ಟೀಕರಣ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದರೆ, ಯಾವುದೇ ರೀತಿಯಾದಲ್ಲೇ ನಾವು ಇವತ್ತು ಹುಬ್ಳಿ ಧಾರವಾಡದಲ್ಲಿ ನಾನು ಕಳೆದ 15 ದಿವಸದಿಂದ ಕಮಿಷನರ್ ಅವರಿಗೆ ಮತ್ತು ನಮ್ಮ DCP ಅವರಿಗೆ ಹೇಳಿದ್ದೆ. ಇದ್ರ ಬಗ್ಗೆ ಒಂದಿಷ್ಟು ಏನೋ ಶಂಕೆ ಬರ್ತಾ ಇದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥವರು ಇಲ್ಲಿ ಬೇರೆ ಬೇರೆ ಮದರ್ಸಾ ಮತ್ತು ಮಸೀದಿಗಳಲ್ಲಿ ಬಂದು ಉಳ್ಕೊಂಡಾರ ಅಂತಕ್ಕಂಥ ಮಾಹಿತಿಯನ್ನು ಮೌಖಿಕವಾಗಿ ನಾನು ಹೇಳಿದ್ದೆ, ಲೆಟರ್ ಬರೆದಿದ್ದಿಲ್ಲ ಅವರಿಗೆ. ನೋಡಿ ಈ ಥರ ನಮಗೆ ಇನ್ಫಾರ್ಮೇಷನ್ ಬಂದೈತಿ, ಇದ್ರ ಬಗ್ಗೆ ಚರ್ಚೆ ಮಾಡಂತೇಳಿ ಸನ್ಮಾನ್ಯ ಅರವಿಂದ್ ಬೆಲ್ಲದವರು ಅದಕ್ಕೆ ಲೆಟರ್ ಬರ್ದಾರೆ. ಹೊಳ್ಳಿ ವಾಪಸ್ ಅದನ್ನ ನಾವು ಮೌಖಿಕವಾಗಿ ಅವ್ರಿಗೆ ಹೇಳಿದ ಮೇಲೆ ಸದ್ಯಕ್ಕೆ ನಾನು ಇವತ್ತು ಬೆಳಗ್ಗೆನೇ ಮಾತಾಡಿದ್ದೆ ಅವರಿಗೆ. ಏನಾಯಿತು ನಾನು ಹೇಳಿದ್ದು ನಿಮ್ಗಂದ್ರೆ, ಇಲ್ಲ ನಾವೆಲ್ಲ ಚೆಕ್ ಮಾಡ್ಕೊಂಬಂದೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಲ್ಲಿ ಏನಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಹೇಳಿದರು. ನಾನು ಅವಾಗ ಭಾಳ ಸ್ಪಷ್ಟ ಹೇಳೀನಿ, ನೀವು ಹೋಗಿ ಮದರ್ಸನೋ ಅಥವಾ ಮಸೀದಿ ಮುಂದೆ ನಿಂತು ಒಂದು ಫೋಟೋ ಹೊಡ್ಕೊಂಬಂದು ನೀವು ಪೊಲೀಸರು ಹಾಕಿದ್ರೆ ಅದರಲ್ಲಿ ಸಿಗಂಗಿಲ್ಲ. ಒಂದು ಸ್ವಲ್ಪ ಸರಿಯಾದ ರೀತಿಯಾದಂಥ ಸರ್ಚ್ ಮಾಡಿರಿ, ಒಳಗಡೆ ರೂಮ್ಸ್ ಇರ್ತೈತಿ, ಎಲ್ಲ ಇರ್ತೈತಿ. ಅದನ್ನು ತನಿಖೆ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಮಾಡಬೇಕು. ಆದರೆ ದುರ್ದೈವದ ಸಂಗತಿ ಅಂತಂದರೆ, ಇವತ್ತು ಕರ್ನಾಟಕ ಸರ್ಕಾರನ ತುಷ್ಟೀಕರಣ ನೀತಿಯಲ್ಲಿ ತೊಡಗದಂಥ ಸಂದರ್ಭದಲ್ಲಿ ಇವತ್ತು ಭಯೋತ್ಪಾದಕರು ಮಾಡ್ತಕ್ಕಂಥವ್ರನ್ನ ನಮ್ಮ ಬ್ರದರ್ಸ್ ಅಂತಕ್ಕಂಥ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಹುಬ್ಳಿ ಗಲಭೆ ಆದಂಥ ಸಂದರ್ಭದಲ್ಲಿ ಪೊಲೀಸರು ಕಲ್ಲು ಹೊಡೆದವ್ರನ್ನ ಬಿಡಿಸ್ತಕ್ಕಂಥ ಸರ್ಕಾರ 2 ವರ್ಷದ ಸಾಧನೆ ಏನಂದ್ರೆ, ಯಾರು ಪೊಲೀಸ್ ಸ್ಟೇಷನ್ ಕಲ್ಲು ಹೊಡಿತಾರ, ಪೊಲೀಸರ ಸ್ಟೇಷನ್ ಬೆಂಕಿ ಹಚ್ಚೋಕೆ ಹೋಗಾರ, ಪೊಲೀಸರು ಹೊಡ್ಯಕ್ಕೆ ಹೋಗಾರ, ಅವ್ರು ಬಿಡೋದ ಇವ್ರದ್ದು 2 ವರ್ಷದ ಸಾಧನೆ. ಇವತ್ತು DJ KJ ಆಯಿತು, ಮೈಸೂರು ಉದಯಗಿರಿ ಇದೆಲ್ಲ ಆಯಿತು. ಏನಾಯ್ತು ಇವತ್ತು? ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಬಹುಶಃ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಅನಿಸ್ತಾ ಇದೆ, ನಾವ್ಯಾಕಪ್ಪ ಇದ್ರ ಮ್ಯಾಗ ಕ್ರಮ ತೊಗೋಬೇಕು, ಹೋಲ್ಬಿಡು, ನಾಳೆ ಹಿಡಿದ್ರ ಸತ್ಯಕ್ಕೆ ಮತ್ತೆ ಬಿಡೋ ಅಂತಾರೆ. ಅದ್ರ ಬದಲು ಮೊದಲೇ ಬಿಟ್ಬಿಡೋದು ಭಾಳ ಚಲೋ ಅಂತ ಮೋಸ್ಟ್ಲಿ ಪೊಲೀಸರಿಗೆ ಮಾನಸಿಕ ಸ್ಥೈರ್ಯ ಈ ಹಂತದಲ್ಲಿ ಬಂದು ನಿಂತಿರ್ಬೋದು ಅಂತ ನನ್ನ ಅನಿಸಿಕೆ ಇವತ್ತಿದೆ. ಹೀಗಾಗಿ ಇದ್ರ ಬಗ್ಗೆ ಇವತ್ತು ನೋಡ್ತಾ ಇದ್ದೇವೆ, ದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು NIAದವರು ಬೇರೆ ಬೇರೆ ಏಜೆನ್ಸಿಯವರು ಯಾವ ರೀತಿಯಲ್ಲಿ ಸೆಂಟ್ರಲ್ದವ್ರು ಹಿಡ್ಕೊಂಡ್ಬಂದು ಇವತ್ತು ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು. ಆ ರೀತಿಯೂ ಇಲ್ಲಿ ಸ್ಲೀಪರ್ ಸೆಲ್ಗಳು ಭಾಳಷ್ಟು ಇದ್ದಾವೆ ನಮ್ಮ ಹುಬ್ಳಿ ಧಾರವಾಡದಲ್ಲಿ. ಆ ಸ್ಲೀಪರ್ ಸೆಲ್ಗಳನ್ನು ಹೊಡಿತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಬೇಕನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ. SCP TSP ಹಣವನ್ನು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬಳಸ್ಕೊಳ್ತಕ್ಕಂಥದ್ದನ್ನು ನೋಡಿದ್ದೇವೆ. ಇವತ್ತು ಅನೇಕ ದಲಿತ ಸಂಘಟನೆಗಳನ್ನು ಕಾಂಗ್ರೆಸ್ ಹಟಾವ್ ದಲಿತ ಬಚಾವ್ ಅಂತಕ್ಕಂಥ ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥ ಸಂಗತಿಗಳು, ಈ ರೀತಿ ಅನೇಕ ನೋಡಿದಂಥ ಸಂದರ್ಭ ನೋಡಿದ್ದೇವೆ. ಅದ್ರ ಜೊತೆಗೆ ಮೊನ್ನೆ ಕಾಂಗ್ರೆಸ್ನವರು ಭಾರತ ಸರ್ಕಾರ ಬೇರೆ ಬೇರೆ ಭಾರತ ಪಾಕಿಸ್ತಾನ ನಡುವೆ ಏನೀಗ ಒಂದು ಯುದ್ಧದ ಘೋಷಣೆ ಆಗಿತ್ತು, ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಈಗ
ಸೀಸ್ ಫೈರ್ ಆದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿ ತಿಳಿಸ್ಬೇಕಂತ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಯಾರು ಹೆಸರು ಕೊಟ್ಟರು ಇವರು ಕಾಂಗ್ರೆಸ್ನವರ? ಯಾವ ರೀತಿಯಾದಂಥ ವ್ಯಕ್ತಿಗಳ ಹೆಸರು ಕೊಡ್ತಾರ? ಯಾರು ಪ್ರಥಮ ಬಾರಿಗೆ ಅವರು ರಾಜ್ಯಸಭಾ ಸದಸ್ಯರಾಗಿ ಬೆಂಗಳೂರು ವಿಧಾನಸೌಧದಲ್ಲಿ ಅವ್ರ ಹಿಂಬಾಲಕರಿಗೆ ಘೋಷಣೆ ಹಾಕಿದ್ದೇನೋ ಪಾಕಿಸ್ತಾನ ಜಿಂದಾಬಾದ್ ಅಂತಂದೇಳಿ. ಸರ್ಕಾರ ಏನು ಮಾಡ್ತಾರೆ? ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ಸೆಷನ್ ನಡೀತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಕೇಳಿಸಿಲ್ಲ, ಮಾಧ್ಯಮದವರ ಸೃಷ್ಟಿ ಇದು, ಮಾಧ್ಯಮದವರು ಮಾಡ್ಯಾರ, ಮಾಧ್ಯಮದವರು ತಲೆ ಕಟ್ಟುವಂಥ ಪ್ರಯತ್ನವನ್ನು ಯಾರು ಮಾಡಿದರು? ಸರ್ಕಾರ ಮಾಡುವಂಥ ಪ್ರಯತ್ನ ಮಾಡ್ತು. ಆದರೆ FSI ವರದಿ ಬಂದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಗೋಚರವಾಯಿತು, ಇದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಬಂತು. ಹಾಗಾದರೆ ಆ ವ್ಯಕ್ತಿಯನ್ನು ನೀವು ಪಾಕಿಸ್ತಾನ ವಿರುದ್ಧ ಹೇಳಕ್ಕೆ ಕಳ್ಸಾಕತ್ತೀರಿ, ನಾಚಿಕೆ ಆಗಂಗಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ? ಈ ರೀತಿಯಾದಂಥ ವ್ಯಕ್ತಿಗಳ ಹೆಸರನ್ನು ನೀವು ಕೊಟ್ಟು ದೇಶದ ಪರಿಸ್ಥಿತಿಯನ್ನು ಏನು ಮಾಡಕ್ಕೆ ಹೊಂಟ್ರಿ ನೀವು? ಹಂಗಂದ್ರೆ ಅವ್ರು ಹೋಗಿ ನಾಳೆ ಭಾರತದ ಹೇಳ್ತಾರೋ ಅಥವಾ ಪಾಕಿಸ್ತಾನದ ಬಗ್ಗೆ ಹೇಳಕ್ಕೆ ಚಾಲು ಮಾಡ್ತಾರೋ? ಇದನ್ನು ಒಂದು ಸಲ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡು ಒಂದು ಸಲ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ.